ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಆಗಲಿ ಇವತ್ತು ನಾವು ಆತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಇವರ ಹಾಜರಾಗಿ ನಾವು ಇವತ್ತು ಮಾಸಿಕ ಸಭೆಯನ್ನು ನಡೆಸಿದ್ದೀವಿ. ಈ ಮಾಸಿಕ ಸಭೆ ನಡೆಸುವಂಥ ಸಂದರ್ಭದಲ್ಲಿ ಜಂಟಿ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ JD ಅವರಿಂದ ಒಂದು ಸುತ್ತೋಲೆ ಬಂದು ನಮಗೊಂದು ಕಾರಣ ಕೇಳಿ ನೋಟಿಸನ್ನು ಸಹಕಾರ ಸಂಘಕ್ಕೆ ಹಾಕಿದ್ದಾರೆ. ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಇವತ್ತು ಪತ್ರಿಕಾಗೋಷ್ಠಿ ನಡೆಸುವುದರ ಮೂಲಕ ರೈತರಿಗೆ ಒಂದು ಅವೇರ್ನೆಸ್ ಹಾಗೂ ಸೊಸೈಟಿಗೆ ಆಗುವಂಥ ಒಂದು ಗದಾಪ್ರಹಾರವನ್ನು ಎಲ್ಲ ಸಾಮಾಜಿಕ ಜನರಿಗೆ ತಿಳಿಸಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಪತ್ರಿಕಾ ಮಾಧ್ಯಮದವರಿಗೆ ನಾನು ಆಡಳಿತ ಮಂಡಳಿಯ ಪರವಾಗಿ ವೈಯಕ್ತಿಕ ಸ್ವಾಗತವನ್ನು ಬಯಸುತ್ತಾ, ಏನೆಂದರೆ ಸರ್, ಇವತ್ತು ನಮಗೆ ಒಂದು ರೈತ ಸಂಪರ್ಕ ಕೇಂದ್ರ ಪೊನ್ನಂಪೇಟೆ ಹೋಬಳಿ ಇವರಿಂದ 13/4/2026 ಒಂದು ಕಾರಣ ಕೇಳಿ ನೋಟಿಸ್ ನಮ್ಮ ಸಹಕಾರ ಸಂಘಕ್ಕೆ ಬಂದಿದೆ. ವಿಷಯ ಏನೆಂದರೆ, ಪಾಯಿಂಟ್ ಆಫ್ ಸೇಲ್ ಉಪಕರಣದಲ್ಲಿ ಯೂರಿಯಾ ಮತ್ತು DAP ರಸಗೊಬ್ಬರವನ್ನು ವಿತರಿಸುವ ಬಗ್ಗೆ ಉಲ್ಲೇಖ ಮಾನ್ಯ ಜಂಟಿ ನಿರ್ದೇಶಕರು ಕೊಡಗು ಜಿಲ್ಲೆ ಮಡಿಕೇರಿ ಇವರ ಇಮೇಲ್ ಸಂದೇಶ ದಿನಾಂಕ 13/4/2026. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಕೃಷಿ ಇಲಾಖೆ ವತಿಯಿಂದ ರಸಗೊಬ್ಬರ ಮಾರಾಟ ಪರವಾನಗಿ ಪಡೆದು ಪಾಯಿಂಟ್ ಆಫ್ ಸೇಲ್ ಯಂತ್ರದ ಮುಖಾಂತರ ರೈತರಿಗೆ ರಸಗೊಬ್ಬರ ಮಾರಾಟ ಮಾಡಬೇಕಾಗಿರುತ್ತದೆ. ಅದರಂತೆ ಮೇಲಿನ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ದಿನಾಂಕ 1/4/26ರಿಂದ 10/4/26ರವರೆಗೆ 23 ಮೆಟ್ರಿಕ್ ಟನ್ DAP ರಸಗೊಬ್ಬರ ಮತ್ತು 13.95 ಮೆಟ್ರಿಕ್ ಟನ್ ಯೂರಿಯಾ ರಸಗೊಬ್ಬರವನ್ನು ಮಾರಾಟ ಮಾಡಿರುವುದು ಕಂಡುಬಂದಿರುತ್ತದೆ. ನಿಮಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಪ್ರಸ್ತುತ ಬೇಸಿಗೆ ಕಾಲವಾಗಿದ್ದು ಕೃಷಿ ಬೆಳೆಗಳಿಗೆ ರಸಗೊಬ್ಬರದ ಬಳಕೆ ಶಿಫಾರಸು ಇಲ್ಲದೇ ಇದ್ದರೂ ಕೂಡ ನೀವುಗಳು ಮೇಲ್ಕಾಣಿಸಿದಂತೆ ನೀಮ್ ಕೋಟೆಡ್ ಯೂರಿಯಾ ಮತ್ತು DAP ರಸಗೊಬ್ಬರವನ್ನು ಯಥೇಚ್ಛವಾಗಿ ಮಾರಾಟ ಮಾಡಿರುತ್ತೀರಿ. ಸದರಿ ರಸಗೊಬ್ಬರದ ಪ್ರಮಾಣಕ್ಕೆ ಯಾವ ಆಧಾರದ ಮೇಲೆ ಮಾರಾಟ ಮಾಡಿರುತ್ತೀರಿ ಎಂಬುದರ ಬಗ್ಗೆ ಈ ಪತ್ರ ತಲುಪಿದ 24 ಗಂಟೆಯೊಳಗೆ ಸೂಕ್ತ ಸಮಜಾಯಿಷಿಯನ್ನು ನೀಡುವಂತೆ ತಿಳಿಸಿದೆ. ಇಲ್ಲವಾದಲ್ಲಿ ರಸಗೊಬ್ಬರದ ಆಜ್ಞೆ 1985 ಪ್ರಕಾರ ನಿಮಗೆ ಕೊಟ್ಟಿರುವ ರಸಗೊಬ್ಬರ ಮಾರಾಟ ನೋಂದಣಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಲು ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಲು ಕ್ರಮ ಕೈಗೊಳ್ಳಲಾಗುವುದೆಂದು ಈ ಮೂಲಕ ಸೂಚಿಸಿದೆ ಹೇಳಿ ಕೃಷಿ ಅಧಿಕಾರಿ ಹಾಗೂ ಪರಿವೀಕ್ಷಕರು ರಸಗೊಬ್ಬರ ಕೀಟನಾಶಕ ಬಿತ್ತನೆ ಬೀಜ ರೈತ ಸಂಪರ್ಕ ಕೇಂದ್ರ ಪೊನ್ನಂಪೇಟೆಯವರು ಒಂದು ನೋಟಿಸನ್ನು ಕಳಿಸಿದ್ದಾರೆ. ಈ ನೋಟಿಸಿನಲ್ಲಿ ಅವರು ಉಲ್ಲೇಖ ಏನು ಹಾಕಿದ್ದಾರೆ ಅಂದರೆ, JD ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅವರು ಉಲ್ಲೇಖನ ಹಾಕಿ ನಮಗೆ ನೋಟಿಸನ್ನು ಕಳಿಸಿದ್ದಾರೆ. ನಮ್ಮ ಪ್ರಶ್ನೆ ಇಷ್ಟೇ, ಕೊಡಗಿನಲ್ಲಿ ಇವತ್ತು ಸುಮಾರು 1,75,000 ರೈತರು ಇವತ್ತು ಕೃಷಿ ಭೂಮಿಗೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಕೊಡಗಿನಲ್ಲಿರುವಂಥ ಎಲ್ಲ ರೈತಾಪಿ ವರ್ಗದವರು ಅವರವರ, ಅದು ಕಾಫಿ ಇರ್ಬೋದು, ಒಳ್ಳೆಮೆಣಸು ಇರ್ಬೋದು, ರಬ್ಬರ್ ಇರ್ಬೋದು, ಇತ್ಯಾದಿ ಬೇರೆ ಬೇರೆ ಬೆಳೆಗಳಿಗೆ ಬೇಕಾಗುವಂಥ ರಸಗೊಬ್ಬರಗಳನ್ನು ಮತ್ತು ಕೃಷಿಗೆ ಬೇಕಾದಂಥ ಕೃಷಿ ಪರಿಕರಗಳನ್ನು, ರೈತರಿಗೆ ಬೇಕಾದಂಥ ಸಾಲ ಸೌಲಭ್ಯಗಳನ್ನು ಕೊಡುವಂಥ ಮೂಲ ಉದ್ದೇಶ ಕೃಷಿ ಪತ್ತಿನ ಸಹಕಾರ ಸಂಘದ ಧ್ಯೇಯವಾಕ್ಯವಾಗಿರುತ್ತದೆ. ನಾವು ಯಾವುದೇ ಒಂದು ಅಗ್ರಿಕಲ್ಚರಿಗೆ ವಿರುದ್ಧವಾಗಿರುವಂಥ ಯಾವುದೇ ಸಾಮಗ್ರಿಗಳನ್ನು ಮಾರಾಟ ಮಾಡಲು ಅವಕಾಶ ಇಲ್ಲ, ನಾವು ಮಾರಾಟ ಮಾಡುತ್ತಾನೂ ಇಲ್ಲ. ರೈತರಿಗೆ ಮತ್ತು ಕೃಷಿಗೆ ಪೂರಕವಾದಂಥ ಎಲ್ಲ ಪರಿಕರಗಳನ್ನು ನಾವು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಾವು ರೈತರಿಗೆ ಎಲ್ಲ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಇವತ್ತು ಕೊಡಗಿನಲ್ಲಿ 74 ಕೃಷಿ ಪತ್ತಿನ ಸಹಕಾರ ಸಂಘಗಳು, ಒಂದು ಮಾರ್ಕೆಟಿಂಗ್ ಫೆಡರೇಷನ್ ಮತ್ತು ತಾಲೂಕು ಮಟ್ಟದ TAPCMS ಮತ್ತು ಗ್ರಾಮ ಮಟ್ಟದ TAPCMS ಸೇರಿ ಸುಮಾರು 16 TAPCMSಗಳು, ಒಟ್ಟಾಗಿ ಒಂದು 80-90 ವಿವಿಧ ರೀತಿಯ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ಬೇರೆ ಬೇರೆ ಪತ್ತಿನ ಸಹಕಾರ ಸಂಘಗಳು ಇವತ್ತು ಗೊಬ್ಬರವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರೈವೇಟ್ ಕಂಪನಿಯವರು ಸಹಿತ, ಪ್ರೈವೇಟ್ ಖಾಸಗಿ ಲೇವಾದೇವಿದವರು ಸಹಿತ ಗೊಬ್ಬರವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈ ಮಾರಾಟ ಮಾಡುವಂಥ ಪದ್ಧತಿ ಏನೆಂದರೆ, 2020ರಲ್ಲಿ ಒಂದು ಆದೇಶ ಬಂದಿದ್ದು, ಎಲ್ಲ ರೈತರಿಗೆ ನೀವು ಪಾಸ್ ಮಿಷಿನ್ ಮುಖಾಂತರನೇ ಗೊಬ್ಬರವನ್ನು ಮಾರಾಟ ಮಾಡಬೇಕು ಹೇಳಿ ಎಲ್ಲ ಸಹಕಾರ ಸಂಘಗಳಿಗೆ ಪಾಸ್ ಮಿಷಿನನ್ನು ಸಂಬಂಧಪಟ್ಟಂಥ ಇಲಾಖೆಯವರೇ ನಮಗೆ ಒದಗಿಸಿ ಕೊಟ್ಟಿದ್ದಾರೆ. ಅದಕ್ಕಿರುವಂಥ ಇಂಟರ್ನೆಟ್ ಆಗಿರ್ಬೋದು ಅಥವಾ ಹಾರ್ಡ್ವೇರನ್ನು ನಾವು ಅನುಷ್ಠಾನ ಮಾಡಿ ಇವತ್ತು ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಪಾಸ್ ಮಿಷಿನ್ನ ಮುಖಾಂತರ ರೈತರ ಆಧಾರನ್ನು ಜೋಡಣೆ ಮಾಡಿ ನಾವು ಗೊಬ್ಬರವನ್ನು ಮಾರಾಟ ಮಾಡುವಂಥ ಪದ್ಧತಿ ಈಗ ಒಂದು ಕಳೆದ 4-5 ವರ್ಷಗಳಿಂದ ಮುಂದುವರಿತಾ ಬರಿತಾ ಉಂಟು. ಕಳೆದ ಒಂದು 3 ವರ್ಷದ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಲ್ಲ ರೈತರಿಗೆ FIDಯನ್ನು ಕಡ್ಡಾಯ ಮಾಡಿದ್ದಾರೆ. FIDಯನ್ನು ಕಡ್ಡಾಯ ಮಾಡಿದೆ ಯಾಕೆಂದರೆ, ರೈತರಿಗೆ ಅಂದರೆ ವಿಶಿಷ್ಟ ಗುರುತಿನ ರೈತರ ಒಂದು ಚೀಟಿ ಅದು. ಈ FIDಯನ್ನು ಕಡ್ಡಾಯ ಮಾಡಿದ್ದೇನೆ ಅಂದರೆ, ರೈತರು ಪಡೆಯುವಂಥ KCC ಸಾಲ ಇರ್ಬೋದು, ಮಧ್ಯಮಾವಧಿ ಸಾಲ ಇರ್ಬೋದು, ಬೇರೆ ಬೇರೆ ಸರ್ಕಾರದ ಸಹಾಯಧನಗಳನ್ನು ಪಡೀಲಿಕ್ಕೆ ಒಬ್ಬ ರೈತನಿಗೆ ಒಂದು FID ಕಂಪಲ್ಸರಿ. ಒಬ್ಬ ರೈತನಿಗೆ ಒಬ್ಬ ಆಧಾರ್
ಮತ್ತು ಒಂದು ಪ್ಯಾನ್, ಒಂದು ವೋಟರ್ ಐ ಡಿ ಹೇಗೆ ಮುಖ್ಯನೋ ಹಾಗೆ ಒಬ್ಬ ರೈತನಾದವನಿಗೆ FID ಹೇಳೋದು ಒಂದು ಕಡ್ಡಾಯವಾದಂಥ ಒಂದು ದಾಖಲಾತಿಯಲ್ಲಿ ಸರ್ಕಾರ ಆದೇಶ ಮಾಡಿದೆ. ಆ ಆದೇಶದ ಪ್ರಕಾರ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ FIDಯನ್ನು ಮಾಡ್ತಾ ಇದ್ದಾರೆ. ನನಗೆ ಅರಿವಿರೋ ಪ್ರಕಾರ 1.25 ಲಕ್ಷ ರೈತ ಕುಟುಂಬರಲ್ಲಿ ನಮ್ಮ DCC ಬ್ಯಾಂಕಿನ ಮುಖಾಂತರ, ಸಹಕಾರ ಸಂಘಗಳ ಮುಖಾಂತರ ಸುಮಾರು 36,000 ರೈತ ಕುಟುಂಬ ಸದಸ್ಯರು ಸಾಲವನ್ನು ಪಡೀತಾ ಇದ್ದಾರೆ. ಇದರಲ್ಲಿ ಸುಮಾರು ನಿನ್ನೆಯ ದಿನಾಂಕದವರೆಗೆ ನೋಡಿದಾಗ ಸುಮಾರು 30,000 ರೈತರು ಈ FIDಯನ್ನು ಮಾಡಿದಂಥ ಮಾಹಿತಿ ನಮಗೆ ಗೊತ್ತಿದೆ, ಸಾಲ ಪಡೆಯೋರು ಮಾತ್ರ. ಬಾಕಿ ಬೇರೆ ಬೇರೆ ವಿಧದಲ್ಲಿ ರೈತರು ಎಷ್ಟು ರೀತಿಯಲ್ಲಿ FIDಯನ್ನು ಮಾಡಿದ್ದಾರೆ ಗೊತ್ತಿಲ್ಲ. ಈಗ ಮೊನ್ನೆ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಒಂದು ರಸಗೊಬ್ಬರ ಮಾರಾಟ ಮಾಡುವಂಥ ಸಹಕಾರ ಸಂಘಗಳ CEOಗಳು ಮತ್ತು ವಿವಿಧ ಇಲಾಖಾ ಅಧಿಕಾರಿಗಳು ಮತ್ತು ಗೊಬ್ಬರ ಮಾರಾಟ ಮಾಡೋ ಸಂಸ್ಥೆಗಳ ಪ್ರತಿನಿಧಿಗಳನ್ನ ಕರ್ಕೊಂಡು ಒಂದು ಜಂಟಿ ಸಭೆಯನ್ನು ಮಾಡಿದ್ದಾರೆ. ಆ ಜಂಟಿ ಸಭೆಯಲ್ಲಿ ಏನು ನಿರ್ಣಯ ಆಗಿದೆ ಹೇಳಿ ಇದುವರೆಗೆ ನಮಗೆ ಅದರ ಮಾಹಿತಿ ಬಂದಿಲ್ಲ. ನಿನ್ನೆ ದಿನಾಂಕದಲ್ಲಿ, ಶಕ್ತಿ ಪತ್ರಿಕೆ ದಿನಾಂಕದಲ್ಲಿ ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಯಾವುದೇ ಒಬ್ಬ ರೈತ ಗೊಬ್ಬರವನ್ನು ಪಡಿಬೇಕಾದ್ರೆ ಅವನಿಗೆ FID ಕಡ್ಡಾಯ. ಕೇಂದ್ರ ಸರ್ಕಾರದ ಆದೇಶ, ರಾಜ್ಯ ಸರ್ಕಾರದ ಆದೇಶ. FIDಯಲ್ಲಿ ಒಬ್ಬ ರೈತ ಪೂರ್ಣ ಪ್ರಮಾಣದಲ್ಲಿ ಅವನು ಹೊಂದಿದಂಥ ಕೃಷಿ ಭೂಮಿ ಇರ್ಬೋದು ಅಥವಾ ಪ್ಲಾಂಟೇಷನ್ ಕ್ರಾಪ್ ಇರ್ಬೋದು, ಇದು ಎಲ್ಲ ಮಾಹಿತಿಗಳನ್ನು ವಿತ್ ಸರ್ವೆ ನಂಬರ್, ವಿತ್ ಏರಿಯಾವನ್ನು ಅದರಲ್ಲಿ ಅಪ್ಡೇಟ್ ಮಾಡಬೇಕು. ಆ ಏರಿಯಾದಲ್ಲಿ ಇರುವಂಥ ವಿತ್ ಸರ್ವೆ ನಂಬರ್ ಮತ್ತು ಏರಿಯಾವನ್ನು ಅಪ್ಡೇಟ್ ಮಾಡಿ ಅದನ್ನು ಪಾಶ್ ಮಿಷಿನಲ್ಲಿ ಎಂಟ್ರ್ ಮಾಡಿ ಅವನಿಗೆ ಗೊಬ್ಬರವನ್ನು ವಿತರಣೆ ಮಾಡಬೇಕೇಳಿ ಸರ್ಕಾರದ ಸುತ್ತೋಲೆ ಬಂದಿದೆ. ಮುಂದಿನ ದಿನಗಳಲ್ಲಿ ಆ ಸುತ್ತೋಲೆಯ ಪ್ರಕಾರ ನಾವು ಗೊಬ್ಬರವನ್ನು ವಿತರಣೆ ಮಾಡಬೇಕೇಳಿ ಅವರೇನೋ ತೀರ್ಮಾನವನ್ನು ನಿನ್ನೆ ಶಕ್ತಿ ದಿನಪತ್ರಿಕೆಯಲ್ಲಿ ಅವರು ಕೊಟ್ಟಿದ್ದಾರೆ. ಏನು ಶಕ್ತಿ ದಿನಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ, ಸರ್ಕಾರ ಆದೇಶವನ್ನು ಪಾಲನೆ ಮಾಡೋದು ಒಂದು ಸಹಕಾರ ಸಂಘ ಮತ್ತು ರೈತರದ್ದು ಆದ್ಯ ಕರ್ತವ್ಯ ಆಗಿರೋದು ನಾನೊಬ್ಬ ರೈತನಾಗಿಯೂ ಒಬ್ಬ ಸಹಕಾರ ಸಂಘದ ಅಧ್ಯಕ್ಷನಾಗಿ ಒಪ್ಪುವಂಥ ವಿಷಯ. ಆದರೆ ಈ ಸುತ್ತೋಲೆಯನ್ನು ಯಾವುದೇ ಸಹಕಾರ ಸಂಘಕ್ಕೆ ಇವರು ಲಿಖಿತವಾಗಿ ಇದುವರೆಗೆ ಆದೇಶವನ್ನು ಹೊರಡಿಸಿರುವುದಿಲ್ಲ. ಕಂಪಲ್ಸರಿಯಾಗಿ ನೀವು FID ಮುಖಾಂತರನೇ ಗೊಬ್ಬರವನ್ನು ಅವರಿಗೆ ಸರಬರಾಜು ಮಾಡಬೇಕು. ಅದರ ಮುಖಾಂತರನೇ ಗೊಬ್ಬರವನ್ನು ಏನು FIDಯಲ್ಲಿರುವಂಥ ದಾಖಲಾತಿ ಮತ್ತು ಏರಿಯಾಕ್ಕೆ ಅನುಗುಣವಾಗಿ ನೀವು ಗೊಬ್ಬರವನ್ನು ಕೊಡಬೇಕು ಹೇಳಿ ನಮಗೆ ಇದುವರೆಗೆ ಎಲ್ಲೂ ಆದೇಶ ಬಂದಿಲ್ಲ. ನಾವು ಬರೀ ಪತ್ರಿಕೆ ಮುಖಾಂತರ ತಿಳ್ಕೊಂಡಿದ್ವಿ. ಇವತ್ತು ಈ ಸಭೆಯಲ್ಲಿ ನೋಡಿದಾಗ ಇವರು ಈ ಥರದ ಒಂದು ನೋಟಿಸನ್ನು ಹಾಕಿದ್ದಾರೆ. ಈ ನೋಟಿಸಿನ ಪ್ರಕಾರ ಇವರು ಏನು ಮಾಡಿದ್ದಾರೆ ಅಂದರೆ, ಈಗ ರೈತನಾದವನು ನಾವು ಈಗ ಏನು ಮಾಡ್ತೀವಿ ಅಂದರೆ, ನಮ್ಮಲ್ಲಿ ಸುಮಾರು 600 ಮೆಟ್ರಿಕ್ ಟನ್ ಸಂಗ್ರಹ ಮಾಡುವಂಥ ಒಂದು ಗೋದಾಮು ವ್ಯವಸ್ಥೆ ಇದೆ. ಈ ಹಿಂದೆ ಒಂದು 10 ವರ್ಷದ ಹಿಂದೆ ಎಲ್ಲ ಗೊಬ್ಬರ ಕಂಪನಿಯವರು ಸರಬರಾಜು ಮಾಡುವಂಥ ಸಂಸ್ಥೆಗಳು ಅವರು ಮುಂಗಡವಾಗಿ ನಮಗೆ ಗೊಬ್ಬರವನ್ನು ದಾಸ್ತಾನು ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದರು. ಹಾಗೆ ಎಲ್ಲ ಜಿಲ್ಲೆಗಳಲ್ಲಿ ಸಹ ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಫೆಡರೇಷನ್ ಎಂಬಂಥ ಒಂದು ಸಂಸ್ಥೆ ಇದೆ ರಾಜ್ಯ ಮಟ್ಟದಲ್ಲಿ. ಕರ್ನಾಟಕ ಸರ್ಕಾರ ಮಾರಾಟ ಮಹಾಮಂಡಳ ಎಂಬ ಸಂಸ್ಥೆ ಇದೆ. ಆ ಸಂಸ್ಥೆಗೆ ಅನುಗುಣವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಸಹ ಅವರ ಅಂಗಸಂಸ್ಥೆ ಇವತ್ತು ಕುಶಾಲನಗರದಲ್ಲಿ ಅವರದೊಂದು ಕಚೇರಿ ಇದೆ, ಅಲ್ಲಿ ಒಂದು ವೇರ್ ಹೌಸ್ ಇದೆ. ಹಿಂದೆ 10 ವರ್ಷದಿಂದ ಅಲ್ಲಿ ಅವರೊಂದು ಕಾಪು ದಾಸ್ತಾನು ಹೇಳಿ ಒಂದು ಬಫರ್ ಸ್ಟಾಕನ್ನು ಇಡ್ತಾಯಿದ್ರು. ಕೊಡಗಿಗೆ ಬೇಕಾದಂಥ ಗೊಬ್ಬರಗಳನ್ನು ಅಲ್ಲಿ ದಾಸ್ತಾನು ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಅದಕ್ಕೆ ಮುಂಗಡವಾಗಿ ಆ ಕಂಪನಿಗಳಿಗೆ ಪಾವತಿ ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರ ಮಹಾಮಂಡಲದ ಮುಖಾಂತರ ಸರ್ಕಾರ ಅವರಿಗೆ ದುಡ್ಡನ್ನು ಕೊಡ್ತಾಯಿದೆ. ಈಗ ಅದೆಲ್ಲ ಕೊಡ್ತಾ ಇಲ್ಲ. ಈಗ ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಫೆಡರೇಷನ್ ಅವರು ಯಾವುದೇ ಒಂದು ಕಾಪು ದಾಸ್ತಾನು ಮಾಡೋದಿಲ್ಲ. ನೇರವಾಗಿ ರೈತರು ಯಾರು ಮಾರಾಟಗಾರರಿದ್ದಾರೆ, ನಾವು ಹೋಲ್ಸೇಲ್ ಇರ್ಬೋದು, ರೀಟೇಲ್ ಇರ್ಬೋದು, ನಾವು ಎಲ್ಲ ಸೊಸೈಟಿಗಳು ನಮಗೆ ಮುಂದಿನ ಅಂದರೆ ಮುಂಗಾರು ಹಂಗಾಮು ಪ್ರಾರಂಭವಾಗೋದು ಮೇ 15ರ ನಂತರ ವಾಸ್ತವವಾಗಿ ಆಗೋದು. ಆ ಮುಂಗಾರು ಹಂಗಾಮಿಗೆ ಬೇಕಾಗುವಂಥ ಗೊಬ್ಬರವನ್ನು ಈ ಯಾರು ಸರಬರಾಜು ಮಾಡುವಂಥ ಸಂಸ್ಥೆಗಳು, ವಿವಿಧ ಕಂಪನಿಗಳು ನಮಗೆ ಡಿಸೆಂಬರಿಂದಲೇ ಅವರು ಸರಬರಾಜು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆಂದರೆ ಜೂನ್ 1ರಿಂದ ನಿರಂತರವಾಗಿ ಮಳೆ ಹೊಡೆಯುವಂಥ ಸಂದರ್ಭದಲ್ಲಿ ಇಲ್ಲಿ ಗೊಬ್ಬರಗಳನ್ನು ದಾಸ್ತಾನು ಮಾಡಲಿಕ್ಕೆ ನಮಗೆ ವೇರ್ಹೌಸ್ಗಳಿಲ್ಲ, ಸರ್ಕಾರದ ವೇರ್ಹೌಸ್ಗಳಿಲ್ಲ. ನಮಗೆ ಮೂಲವಾಗಿ ಬರುವಂಥದ್ದು ಒಂದು ಮಂಗಳೂರು ಅಥವಾ ಹಾಸನ ಮತ್ತು ಮೈಸೂರು. ಇಲ್ಲಿಂದ ಟ್ರೈನ್ ಸಿಸ್ಟಮ್ ಇರೋದರಿಂದ ರೈಲಿನ ಮುಖಾಂತರ ಬಂದಂಥ ದಾಸ್ತಾನನ್ನು ಅಲ್ಲಿಂದ ನಾವು ಲಾರಿಯ ಮುಖಾಂತರ ಪಡೆಯುವಂಥ ವ್ಯವಸ್ಥೆ. ಈ ಟ್ರೈನಲ್ಲಿ ದಾಸ್ತಾನು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಒಂದು ಆದೇಶ ನೋಡಿ, ವಿತಿನ್ 24 ಅವರ್ಸಲ್ಲಿ ದಾಸ್ತಾನು ಖಾಲಿ ಆಗಬೇಕು ಹೇಳಿ. ಆಗ ಅವರೇನು ಮಾಡ್ತಾರೆ, ಗೊಬ್ಬರ ಸರಬರಾಜವರು ಎಲ್ಲಿ ಹತ್ತಿರದ ಜಿಲ್ಲೆಗಳಿಗೆ ಅವರು ಆ ಟ್ರೈನಿಂದ ದಾಸ್ತಾನನ್ನು ಪಡ್ಕೊಂಡು ಲಾರಿಯ ಮೂಲಕ ವಿತರಣೆ ಮಾಡ್ತಾರೆ. ನಮ್ಮ ಕೊಡಗಿಗೆ ಈ ದಾಸ್ತಾನು ವ್ಯವಸ್ಥೆಯನ್ನು ಅವರು ವಿಲೇವಾರಿ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ವಿತಿನ್ 24 ಅವರ್ಸಲ್ಲಿ ಅವರಿಗೆ ಆಗೋದಿಲ್ಲ. ಅದಕ್ಕೆ ಗೊಬ್ಬರ ಡೀಲರ್ಸ್ ಏನು ಮಾಡ್ತಾರೆ, ಮತ್ತು ಏನು ಹೋಲ್ಸೇಲ್ ಡೀಲರ್ಸ್ ನಮಗೆ ಮುಂಗಡವಾಗಿ ಅವರು ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಹೇಳ್ತಾರೆ. ನಾವು ಅದಕ್ಕೆ ಸರಿಯಾಗಿ ನಾವು ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಇರುವಂಥ ಮೊತ್ತವನ್ನು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡ್ತೀವಿ. ಈಗಾಗಲೇ ನಮ್ಮಲ್ಲಿ ಒಂದು 650 ಟನ್ ಗೊಬ್ಬರ ಉಂಟು. ಯೂರಿಯಾ ಇರ್ಬೋದು, ಸುಫಲ ಇರ್ಬೋದು, ಬೇರೆ ಬೇರೆ 10, 26, 22, 16 ಮತ್ತು 2020, 013 ವಿಜಯ ಇರ್ಬೋದು, ಸಂಪೂರ್ಣ ಇರ್ಬೋದು, ಎಲ್ಲ ಗೊಬ್ಬರವನ್ನು ಸಹ ನಾವು ದಾಸ್ತಾನು ಮಾಡಿದ್ದೀವಿ. ಸುಮಾರು 600 ಟನ್ ಗೊಬ್ಬರವನ್ನು ಉಂಟು. ಈ ಗೊಬ್ಬರವನ್ನು ದಾಸ್ತಾನು ಮಾಡಬೇಕಾದ್ರೆ ನಾವು
ಡಿಸೆಂಬರಿಂದ ಪ್ರಾರಂಭ ಮಾಡ್ತೀವಿ. ಮಾರ್ಚ್ ಅಂತ್ಯಕ್ಕೆ ಬಂದಾಗ ಪೂರ್ಣ ನಮ್ಮ ಗೋದಾಮು ಸಂಪೂರ್ಣ ಭರ್ತಿ ಆಗ್ತದೆ. ಅಂದಾಜು ಎಷ್ಟು ನಾವು ಪೇಮೆಂಟ್ ಮಾಡಿದ್ದೀವಿ ಪ್ರದೀಪ್ ಅವರೇ? 1.5 ಕೋಟಿಯಷ್ಟು ನಾವು ಹಣವನ್ನು ಪಾವತಿ ಮಾಡಿದ್ವಿ. ನನ್ನ ಉದ್ದೇಶ ಎಷ್ಟು, ನಾವು ಎಲ್ಲ ರೈತರಿಗೆ ಕೊಡುವಂಥ ಸೌಲಭ್ಯ ಕೊಟ್ಟರು ಸತ ನಾವು ಸಾಲ ಕೊಡುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಬಡ್ಡಿಯನ್ನು ಆಕರಣೆ ಮಾಡ್ತೀವಿ. 1.5 ಕೋಟಿಯಷ್ಟು ದಾಸ್ತಾನನ್ನು ನಾವು ಡಿಸೆಂಬರ್ ಫಸ್ಟಿಗೆ ಪ್ರಾರಂಭ ಮಾಡಿ ಜೂನಿಗೆ ನಾವು ಮಾರಾಟ ಮಾಡುವಂಥ ಸಂಸ್ಥೆಯಲ್ಲಿ ಸುಮಾರು 5 ತಿಂಗಳ ವ್ಯತ್ಯಾಸ ಬರ್ತದೆ. ಇವತ್ತಿನ ಬಡ್ಡಿ ಆಕರಣೆ ಮಾಡಿದಾಗ ಸುಮಾರು 1.5 ಕೋಟಿಗೆ ಶೇಕಡ 10 ಬಡ್ಡಿಯನ್ನು ವಿಧಿಸಿದರೆ ಸುಮಾರು 15 ಲಕ್ಷದಷ್ಟು ಬಡ್ಡಿ ನಮಗೆ ಬರ್ತದೆ. ನಾವೇನು ಮಾಡ್ತೀವಿ ಅಂದರೆ ಜೂನಿಂದ ಗೊಬ್ಬರ ಒಂದೇ ಸರಿ ಮಳೆ ಬಂದಂಥ ಸಂದರ್ಭದಲ್ಲಿ ರೈತರಿಗೆ ಗೊಬ್ಬರ ವಿತರಣೆ ಮಾಡಲು ಕಷ್ಟ ಆಗ್ತದೆ, ಮತ್ತು ರೈತರು ಸಹ ಸಾಗಣೆ ಮಾಡಲು ಕಷ್ಟ ಆಗ್ತದೆ, ರಶ್ ಆಗ್ತದೆ ಹೇಳಿ ಅವರವರ ಅನುಕೂಲಕ್ಕೆ ತಕ್ಕಂತೆ ರೈತರು ಬಂದು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅವರ ಆಧಾರನ ನಾವು ತಗೊಂಡು ಪಾಸ್ ಮಿಷಿನ್ ಮೂಲಕ ಅವರಿಗೆ ಬೇಡಿಕೆಗೆ ತಕ್ಕಂತೆ ಗೊಬ್ಬರವನ್ನು ಹಿಂದಿನ ಕಾಲದಿಂದಲೂ ಮಾಡ್ತಾಯಿದ್ವಿ, ಇವತ್ತು ಮಾಡ್ತಾಯಿದ್ವಿ, ಅವರಿಗೆ ಮಾಡ್ತಾಯಿದ್ದೀವಿ. ಈ ವರ್ಷ ಏನಾಗಿದೆ ಅಂದರೆ ಇವರೊಂದು ಅಂಕಿಅಂಶನ ಕೇಳಿದ್ದಾರೆ. ಕಳೆದ ವರ್ಷ ಇಡೀ 3 ತಿಂಗಳಲ್ಲಿ ಮಾರಾಟ ಮಾಡಿದಂಥ DAP ಇರ್ಬೋದು, ಯೂರಿಯಾ ಇರ್ಬೋದು, ಸುಮಾರು 787 ಟನ್ ಕೊಡಗಿನಲ್ಲಿ ದಾಸ್ತಾನು ಮಾರಾಟ ಆಗಿದೆ. ಆದರೆ ಇವತ್ತು ಕೇವಲ 10 ದಿವಸದಲ್ಲಿ ಈ ದಾಸ್ತಾನು ಮಾರಾಟ ಆಗಲಿಕ್ಕೆ ಕಾರಣ ಏನು ಹೇಳಿ ಒಂದು ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನನ್ನ ಸಮಾಜಕ್ಕೆ ಇಷ್ಟೇ, ಇವತ್ತು ಎಲ್ಲ ರೈತರಿಗೆ ಬೇಕಾದಂಥ ಗೊಬ್ಬರಗಳು, ಇವತ್ತು ಕಾಫಿ ಅತಿ ಹೆಚ್ಚು ಬೆಳೆ ನಮ್ಮಲ್ಲಿ ಬೆಳೀತಾ ಇದ್ದಾರೆ. ನಾವು ಕಾಫಿಗೆ ಒಬ್ಬ ರೈತ 3 ಅವಧಿಗೆ ಅವರು ಗೊಬ್ಬರವನ್ನು ಹಾಕ್ತಾರೆ. ಒಂದು ಜೂನ್ ಮೊದಲ ಅವಧಿ ಮುಂಗಾರು, ಅಲ್ಲಿಂದ ಆಗಸ್ಟ್, ಅಲ್ಲಿಂದ ಒಂದು ಸೆಪ್ಟೆಂಬರ್, ಅಕ್ಟೋಬರ್ 3 ಅವಧಿಗೆ ಗೊಬ್ಬರವನ್ನು ಹಾಕುವಾಗ ನನ್ನ ಪ್ರಕಾರ ಒಂದು ಅವಧಿಗೆ ಹಾಕುವಂಥ ಸಂದರ್ಭದಲ್ಲಿ ಯಾವುದೇ ಗೊಬ್ಬರ ಆಗಿದ್ದರೂ ಸಹ ಮಿನಿಮಮ್ ಆಗಿ ಒಂದು ಎಕರೆಗೆ 5ರಿಂದ 6 ಚೀಲ ಗೊಬ್ಬರ ಹಾಕ್ತೀವಿ. 5ರಿಂದ 6 ಚೀಲ ಗೊಬ್ಬರ ಹಾಕುವಂಥ ಸಂದರ್ಭದಲ್ಲಿ ಅವರು ಯಾವಾಗ ಬೇಕೋ ಆಗ ಅವರು ಖರೀದಿ ಮಾಡ್ಕೊಂಡು ತಗೊಂಡು ಹೋಗ್ತಾಯಿದ್ರು. ಈ ವರ್ಷ ಏನಾಗಿದೆ ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಪ್ರಾಚ್ಯ ದೇಶದಲ್ಲಿ ಯುದ್ಧ ಆರಂಭಗೊಂಡಿದ್ದರಿಂದ ಏನು ಗೊಬ್ಬರಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ಗಳು ವಿದೇಶದಿಂದ ಆಮದು ಆಗಲು ಮುಂದಿನ ದಿನಗಳಲ್ಲಿ ಕೊರತೆ ಉಂಟಾಗ್ತದೆ. ಇವತ್ತು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಮತ್ತು ಆಯಿಲಿಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳು ಸಹ ಕೊರತೆ ಉಂಟಾಗುವಂಥ ಸಂದರ್ಭ ಉಂಟಾಗಿರುವುದರಿಂದ ಇವರು ಎಲ್ಲ ರೈತರು ಏನು ಮಾಡಿದ್ದಾರೆ, ಮುಂದಾಲೋಚನೆ ದೃಷ್ಟಿಯಿಂದ ಜೂನ್ ಮತ್ತು ಆಗಸ್ಟ್, ಸೆಪ್ಟೆಂಬರ್ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ಹಾಕುವಂಥ 3 ಅವಧಿಗೆ ಬೇಕಾದಂಥ ಗೊಬ್ಬರವನ್ನು ಅವರು ಇವತ್ತು ನಗದನ್ನು ಪಾವತಿ ಮಾಡಿಬಿಟ್ಟು ಅವರು ತಗೊಂಡೋಗಿದ್ದಾರೆ. ಈಗ ಎಕ್ಸಾಂಪಲ್ ಹೇಳೋದು, 10 ಎಕರೆ ತೋಟ ಇರುವವನು ಒಂದು ಅವಧಿಗೆ 50 ಚೀಲ ಅವನು ಹಾಕ್ತಾನೆ, 3 ಅವಧಿಗೆ 105 ಚೀಲ ಹಾಕ್ತಾನೆ. ಕಳೆದ ಸರಿ ಅವನು ಏನು ಮಾಡಿದ್ದಾನೆ ಅಂದರೆ ಮೊದಲ ಅವಧಿಗೆ 50 ಚೀಲ ಮಾತ್ರ ತಗೊಂಡೋಗಿದ್ದಾನೆ, 2ನೇ ಅವಧಿಗೆ 50 ಚೀಲ ತಗೊಂಡಿದ್ದಾನೆ, 3ನೇ ಅವಧಿಗೆ 50 ಚೀಲ. ಈಗ ರೈತ ಏನು ಮಾಡಿದ್ದಾನೆ ಅಂದರೆ ಮುಂದಾಲೋಚನೆ ದೃಷ್ಟಿಯಿಂದ 150 ಚೀಲವನ್ನು ಸಹ ನಮಗೆ ನಗದನ್ನು ಪಾವತಿ ಮಾಡಿ ಅವನು ತಗೊಂಡೋಗಿ ಅವನ ಗೋದಾಮಿನಲ್ಲಿ ಶೇಖರಣೆ ಮಾಡ್ಕೊಂಡಿದ್ದಾರೆ. ಯಾವುದೇ ಒಬ್ಬ ರೈತ ಹಣವನ್ನು ತಂದು ನನಗೆ ಬಿಲ್ ಮಾಡಪ್ಪ, ನನ್ನ ಆಧಾರ್ ಕಾರ್ಡ್ ಉಂಟು, ನನಗಿಷ್ಟು ಗೊಬ್ಬರ ಬೇಕು ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಮಗಿದು ಬೇಸಿಗೆ ಅಲ್ಲ, ಬೇಸಿಗೆಯಲ್ಲಿ ಯಾರು ಮಳೆ ಬರೋದ್ರಿಂದ ಗೊಬ್ಬರ ಹಾಕೋಕ್ಕಾಗೋದಿಲ್ಲ, ನಿಮಗೆ ಗೊಬ್ಬರವನ್ನು ಕೊಡೋಕ್ಕಾಗೋದಿಲ್ಲ, ನಿಮಗೆ ಬಿಲ್ಲನ್ನು ಮಾಡೋಕ್ಕಾಗೋದಿಲ್ಲ ಹೇಳಿ ನಾವು ಅದನ್ನು ತಿರಸ್ಕಾರ ಮಾಡುವಂಥ ಅಧಿಕಾರ ನಮಗಿಲ್ಲ. ಯಾವುದೇ ರೈತ ಯಾವುದೇ ಸಂದರ್ಭದಲ್ಲಿ ಬಂದಾಗ ಅವನು ನಗದನ್ನು ಪಾವತಿ ಮಾಡಿ ಗೊಬ್ಬರವನ್ನು ಖರೀದಿ ಮಾಡುವಾಗ ಗೊಬ್ಬರ ಕೊಡುವಂಥದ್ದು ಸಂಪ್ರದಾಯ ಮತ್ತು ನಮ್ಮ ಕರ್ತವ್ಯ. ಮತ್ತು ಯಾವುದೇ ರೈತನ ಹಕ್ಕನ್ನು ಮೊಟಕುಗೊಳಿಸುವಂಥ ಅಧಿಕಾರ ಸಹ ನಮ್ಮ ಸಂಘದ ಆಡಳಿತ ಮಂಡಳಿಗಾಗಲಿ ಒಬ್ಬ ಸಿಬ್ಬಂದಿಗಾಗಲಿ ಇರೋದಿಲ್ಲ. ವಾಸ್ತವವಾಗಿ ಇವತ್ತು ಈ ವರ್ಷ ಏನಾಗಿದೆ ಅಂದರೆ ನಾವು ಬೇಕಾದಷ್ಟು ದಾಸ್ತಾನು ಮಾಡಿದ್ದೀವಿ, ಅದನ್ನು ವಿಲೇವಾರಿ ಮಾಡ್ತಾಯಿದ್ವಿ. ನಾವು ವಿಲೇವಾರಿ ಮಾಡಿದಂಥ ಸಂದರ್ಭದಲ್ಲಿ ಈಗ ಮೇ ಎಂಡಿಗೆ ಈ 600 ಟನ್ ವಿಲೇವಾರಿ ಆಗ್ತದೆ. ಪುನಃ ನಮಗೆ 600 ಟನ್ ಅದನ್ನು ದಾಸ್ತಾನು ಮಾಡಲಿಕ್ಕೆ ನಮಗೆ ಗೋದಾಮು ಅವಕಾಶ ಸಿಗ್ತದೆ. ಇದನ್ನೇ ನಾವು ಮುಂದುವರಿಸಿದರೆ ಅಲ್ಲಿ ದಾಸ್ತಾನು ಕೊರತೆ ಉಂಟಾಗ್ತದೆ. ಮಳೆಗಾಲದಲ್ಲಿ ಯಾವುದೇ ಲಾರಿಗಳು ಮಂಗಳೂರಿಂದಾಗಲಿ ಹಾಸನದಿಂದಾಗಲಿ ಬರೋದಿಲ್ಲ, ಅಂದರೆ ಇಲ್ಲಿನ ಮಳೆ ಅತಿ ಹೆಚ್ಚು ಇರೋದರಿಂದ ರೋಡಿನ ಅವ್ಯವಸ್ಥೆ ಇರುವುದರಿಂದ ಯಾರೂ ಬರ್ತಾಯಿಲ್ಲ. ಅದರಿಂದ ಎಲ್ಲ ಸಹಕಾರ ಸಂಘಗಳಲ್ಲಿ ಬೇಕಾದಷ್ಟು ಗೊಬ್ಬರಗಳನ್ನು ದಾಸ್ತಾನು ಮಾಡಿದ್ದಾರೆ. ಈ ವರ್ಷದಲ್ಲಿ ರೈತರು ಬೇಕಾದಂಥ ಅವರಿಗೆ ಬೇಕಾದಂಥ ಎಲ್ಲ ಗೊಬ್ಬರಗಳನ್ನು ಅವರು ತಗೊಂಡೋಗಿ ಸ್ಟಾಕ್ ಮಾಡಿದ್ದಾರೆ. ಇದನ್ನು ನಾವು ಸರ್ಕಾರದ ಆದೇಶನ, ಸರ್ಕಾರದ ಕಾನೂನನ್ನು ಪಾಲನೆ ಮಾಡೋದು ಒಬ್ಬ ರೈತ ಮತ್ತು ಸಹಕಾರ ಸಂಘದ ಕರ್ತವ್ಯ, ನನ್ನ ವೈಯಕ್ತಿಕ ಕರ್ತವ್ಯ. ಆದರೆ ಯಾವುದೇ ಆದೇಶವನ್ನು ಲಿಖಿತವಾಗಿ ಯಾವುದೇ ಸಂಘಕ್ಕಾಗಲಿ ಅಥವಾ ಯಾವುದೇ ರೈತನಿಗಾಗಲಿ ಅಥವಾ ಯಾವುದೇ ಪ್ರಚಾರದಲ್ಲಿ ಆದೇಶವನ್ನು ಹೊರಡಿಸದೆ ಇವರು ಬರೀ ಇವರ ನಮ್ಮ ಸಹಕಾರ ಸಂಘದ ಒಂದು ಸಿಬ್ಬಂದಿಗಳ ಒಂದು ವಾಟ್ಸಪ್ ಗ್ರೂಪನ್ನು ಈ ಸಂಬಂಧಪಟ್ಟ ಇಲಾಖೆಯವರು, ಕೃಷಿ ಇಲಾಖೆಯವರು ಮಾಡ್ಕೊಂಡಿದ್ದಾರೆ. ಅವರು ಮೀಟಿಂಗ್ ಹೋಗಲಿ ಬರಲಿ ಯಾವುದೇ ಒಂದು ಹಾರ್ಡ್ ಕಾಪಿ ಲಿಖಿತ ಆದೇಶನ ಕೊಡೋದಿಲ್ಲ, ಬರೀ ಆ ಗ್ರೂಪಿಗೆ ಹಾಕ್ತಾರೆ. ನೀವೊಬ್ಬ ರೈತನಿಗೆ 1 ತಿಂಗಳಿಗೆ 50 ಚೀಲ ಗೊಬ್ಬರವನ್ನು ಮಾತ್ರ ಮಾರಾಟ ಮಾಡಬೇಕು. ಯಾವುದೇ ಮುನ್ಸೂಚನೆ ರೈತರಿಗೆ ಇದುವರೆಗೆ ಹೋಗಿಲ್ಲ. ಆ ರೈತರಿಗೆ ಬೇಕಾದಂಥ ಮಾಹಿತಿಯನ್ನು ಯಾವುದೇ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಕಾಫಿ ಬೋರ್ಡ್ ಇರ್ಬೋದು, ಅಥವಾ ಸಂಬಂಧಪಟ್ಟಂಥ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಇಲಾಖೆಯವರು ಸಹ ಈ ಮಾಹಿತಿಯನ್ನು ರೈತರಿಗೆ ನೇರವಾಗಿ ತಲುಪಿಸುವಲ್ಲಿ ಅವರು ಎಡವಿದ್ದಾರೆ. ಇವರು ರೈತರಿಗೆ ಯಾವುದೇ ಮಾಹಿತಿಯನ್ನು ಕೊಡದೆ
ಸಹಕಾರ ಸಂಘದ ಮೇಲೆ ನೀವು ಗೊಬ್ಬರ ಯಾಕೆ ಮಾರಾಟ ಮಾಡಿದ್ದೀರಾ, ಯಾವ ಆಧಾರದಲ್ಲಿ ಮಾರಾಟ ಮಾಡಿದ್ದೀರಾ, ಅವನು ಯಾವುದಕ್ಕೆ ತಗೊಂಡೋಗಿ ಉಪಯೋಗಿಸಿದ್ದಾನೆ ಹೇಳಿ ನೋಡುವಂಥ ವ್ಯವಸ್ಥೆ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಸಿಬ್ಬಂದಿಗಳ ಕರ್ತವ್ಯ ಆಗಿರುವುದಿಲ್ಲ. ನನ್ನ ಒಂದೇ ಉದ್ದೇಶ ಏನಂದರೆ, ಯಾವುದೇ ಕಾರಣಕ್ಕೂ ನಾವು ಹೊರ ಜಿಲ್ಲೆಯ ರೈತರಿಗಾಗಲಿ ಹೊರ ಜಿಲ್ಲೆಯ ಅಥವಾ ಪಕ್ಕದ ಕೇರಳ ರಾಜ್ಯದ ರೈತರಿಗಾಗಿ ನಾವು ಗೊಬ್ಬರವನ್ನು ಮಾರಾಟ ಮಾಡೋದಿಲ್ಲ. ನಮ್ಮ ರೈತ ಸದಸ್ಯರಿಗೆ ಮತ್ತು ರೈತದ ಅಲ್ಲದವರು ಯಾರು ಬಂದು ಅವರವರ ದಾಸ್ತಾನಿಗೆ ಅವಕಾಶ ಮಾಡಲಿಕ್ಕೆ ಅವಕಾಶ ಉಂಟು. ಗೋದಾಮು ಅವಕಾಶ ಬಂದವರು ತಗೊಂಡಿದ್ದಾರೆ, ಹೋಗಿದ್ದಾರೆ. ಇದನ್ನು ನಾನು ನಿರ್ಬಂಧ ಮಾಡಲಿಕ್ಕೆ ಆಗೋದಿಲ್ಲ. ಈ ಕಾರಣದಿಂದ ನಾನು ಇವತ್ತು ಹೇಳ್ತಾ ಇರೋದು, ಮಾಧ್ಯಮ ಮುಖಾಂತರ ಇದನ್ನು ರೈತರಿಗೆ ಅವರು ಮಾಹಿತಿಯನ್ನು ಕೊಡಬೇಕು. ರೈತರಿಗೆ ಮಾಹಿತಿಯನ್ನು ಕೊಡೋದು ಕಾಫಿ ಬೋರ್ಡ್, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಕರ್ತವ್ಯ ಆಗಿರ್ತದೆ, ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸರ್ಕಾರದ ಕರ್ತವ್ಯ ಆಗಿರ್ತದೆ. ಇದು ಯಾವುದನ್ನು ಮಾಡದೆ ಏಕಾಏಕಿ ನಾವು ಏನೋ ಘೋರ ಅಪರಾಧ ಮಾಡಿದ್ದೀವಿ, ಅಕ್ರಮವಾಗಿ ಅವ್ಯವಹಾರವಾಗಿ ಗೊಬ್ಬರವನ್ನು ಮಾರಾಟ ಮಾಡಿದ್ದೀವಿ ಹೇಳಿ ವಿತಿನ್ 24 ಅವರ್ಸಲ್ಲಿ ನೀವು ನೋಟಿಸಿಗೆ ಉತ್ತರ ಕೊಡಬೇಕು ಹೇಳಿ ಅವರು ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಇದನ್ನು ನಾನು ಆಡಳಿತ ಮಂಡಳಿಯ ಪರವಾಗಿ ಮತ್ತು ಎಲ್ಲ ರೈತರ ಪರವಾಗಿ ನಾನು ಒಬ್ಬ ಸೊಸೈಟಿಯ ಅಧ್ಯಕ್ಷನಾಗಿ ಇದನ್ನು ಖಂಡನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಯಾವುದೇ ಕಾರಣಕ್ಕೂ ರೈತರಿಗಿರುವಂಥ ಹಕ್ಕನ್ನು ಮೊಟಕುಗೊಳಿಸಲಿಕ್ಕೆ ನಮಗೆ ಅವಕಾಶ ಇಲ್ಲ. ಯಾವುದೇ ಒಬ್ಬ ರೈತ ಯಾವುದೇ ಸಂದರ್ಭದಲ್ಲಿ ಬಂದರೂ ಕೇಳಿದಂಥ ಗೊಬ್ಬರವನ್ನು ಹಣವನ್ನು ಪಡ್ಕೊಂಡು ಬಿಲ್ಲನ್ನು ಕೊಡುವುದರ ಮೂಲಕ ನಾವು ಮಾರಾಟ ಮಾಡೋದು ನಮ್ಮ ಕರ್ತವ್ಯವಾಗಿರುತ್ತೆ. ನಾವು ಅದನ್ನು ಪಾಲನೆ ಮಾಡ್ತೇವೆ. ಆದರೆ ಯಾವುದೇ ಒಂದು ನೋಟಿಸನ್ನು ಕೊಡಬೇಕಾದ್ರೆ, ಒಬ್ಬ ವ್ಯಕ್ತಿಗಾಗಲಿ ಒಂದು ಸಂಸ್ಥೆಗಾಗಲಿ ನೋಟಿಸನ್ನು ಕೊಡಬೇಕಾದ್ರೆ ಅವರಿಗೆ ಮ್ಯಾಕ್ಸಿಮಮ್ 7 days, ಇಲ್ಲಾಂದರೆ 5 days, ಇಲ್ಲಾಂದರೆ 3 days ಸಮಯವನ್ನು ಕೊಟ್ಟು ನೋಟಿಸನ್ನು ಕೊಡಬೇಕು. ಇದೇನು ಘೋರ ಅಪರಾಧ ಮಾಡಿದ್ದಾರೆ ವಿತಿನ್ 24 ಅವರ್ಸಲ್ಲಿ ಈ ಮಾಹಿತಿಯನ್ನು ಕೊಡಬೇಕು ಹೇಳಿ ಇವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತು ಆಡಳಿತ ಮಂಡಳಿಯಲ್ಲಿ ಇದನ್ನು ಖಂಡನೆ ಮಾಡ್ತಾ ಇದ್ದೀವಿ. ನಮ್ಮ ಸಿ ಅವರು ಹೇಳಿದ್ರು ಇದು ಎಲ್ಲ ಬೇರೆ ಬೇರೆ ಸಹಕಾರ ಸಂಘಗಳಿಗೆಲ್ಲ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೇಳಿ. ಈ ಮಾಹಿತಿಯನ್ನು ಕೊಟ್ಟಂಥ ನೋಟಿಸಿಗೆ ಯಾರು ಲಿಖಿತವಾಗಿ ಸಹಿ ಮಾಡಿದ್ದಾರೆ, ಪೊನ್ನಂಪೇಟೆ ಕೃಷಿ ಇಲಾಖೆ ಅಧಿಕಾರಿಗೆ ಸಂಬಂಧಪಟ್ಟಂಥ ಅಧಿಕಾರಿಯನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಾಗ ಅವರು ಹೇಳಿದ್ರು, ಸರ್ ಇದು ನಾವು ವೈಯಕ್ತಿಕವಾಗಿ ಮಾಡಿದಂಥ ಆದೇಶ ಅಲ್ಲ, ನಮ್ಮ ಜಾಯಿಂಟ್ ಡೈರೆಕ್ಟರ್ JD ಅವರು ಮಾಡಿದಂಥ ಆದೇಶದ ಉಲ್ಲೇಖದ ಪ್ರಕಾರ ನಾವು ಮಾಡಿದ್ದೇವೆ ಹೇಳಿ. ನಾನು ಈಗ JD ಅವರ ಹತ್ರನೂ ಸತ ರೈತರಿಗಿರುವಂಥ ಸಮಸ್ಯೆ, ಸಹಕಾರ ಸಂಘಕ್ಕಿರುವಂಥ ಸಮಸ್ಯೆ, ಗೊಬ್ಬರ ಮಾರಾಟಗಿರುವಂಥ ಸಮಸ್ಯೆಯನ್ನು ಇವರು ಮೊನ್ನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಅಧಿಕೃತ ಮಾರಾಟಗಾರರು ಯಾರು ಇವರಿದ್ದಾರೆ, ಯಾರು ಏಜೆನ್ಸಿಗಳಿದ್ದಾರೆ ಅವರ ಪ್ರತಿನಿಧಿಗಳು ಮತ್ತು ಸಹಕಾರ ಸಂಘದ ಮಾರಾಟಗಾರ ಸಿಬ್ಬಂದಿಗಳನ್ನು ಕರೆದಿದ್ದಾರೆ. ನಾನು ಹೇಳೋದು ಯಾವುದೇ ಒಬ್ಬ ಸಿಬ್ಬಂದಿ, ಆಗ ನಾನು JD ಅವರ ಹತ್ರ ಮಾತಾಡಿದೆ, ಸರ್ ನೀವು ಬರೀ CO ಗಳನ್ನ ಮಾತ್ರ ಕರೆದು ಮೀಟಿಂಗ್ ಮಾಡಿದ್ರೆ ಆಗೋದಿಲ್ಲ, ನೀವು ಜನಪ್ರತಿನಿಧಿ ಆಡಳಿತ ಅಧ್ಯಕ್ಷರನ್ನ ಕರೀಬೇಕು ಹೇಳೋದಕ್ಕೆ ಅವರು ಉದ್ದಟತನದ ಮಾತನ್ನು ಹೇಳಿದ್ದಾರೆ. ನಾವು ಸಹಕಾರ ಸಂಘದ CO ಅವರಿಗೆ ಲೈಸೆನ್ಸನ್ನು ಕೊಟ್ಟಿದ್ದೀವಿ, ಯಾವುದೇ ಅಧ್ಯಕ್ಷರಿಗೆ ಕೊಡಲಿಲ್ಲ ಹೇಳಿ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಸಹಕಾರ ಸಂಘ ಚುನಾಯಿತ ಆಡಳಿತ ಮಂಡಳಿಯ ಅಧೀನದಲ್ಲಿ ನಡೆಯುವಂಥ ಒಂದು ಸಂಸ್ಥೆ. ಇದು ಸ್ವಾಯತ್ತ ಸಂಸ್ಥೆ. ಯಾವುದೇ ಒಬ್ಬ ಅಧಿಕಾರಿಯ ನೇತೃತ್ವದಲ್ಲಿ, ಆಡಳಿತ ಅಧಿಕಾರಿಯ ನೇತೃತ್ವದಲ್ಲಿ ನಡೆಯುವಂಥ ಸಂಸ್ಥೆ ಅಲ್ಲ. ಹೇಳಿದಂಥ ಮಾತನ್ನು ನಾನು ಖಂಡನೆ ಮಾಡ್ತೀನಿ. ಒಬ್ಬ ಅಧ್ಯಕ್ಷ, ಒಂದು ಉಪಾಧ್ಯಕ್ಷ, ಒಬ್ಬ ನಿರ್ದೇಶಕರ ಒಳಗೊಂಡಂಥ ಚುನಾಯಿತ ಪ್ರತಿನಿಧಿಗಳ ಒಂದು ಸಂಸ್ಥೆ ಆಡಳಿತ ನಡೆಸುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಆದೇಶ ಅಥವಾ ಕಾನೂನು ಕಾಯ್ದೆಗಳನ್ನು ಸಿಬ್ಬಂದಿಯವರು ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ನಾವು ನಿರ್ಣಯವನ್ನು ಮಾಡೋದು. ಒಂದು ಗೊಬ್ಬರವನ್ನು ಖರೀದಿ ಮಾಡಬೇಕಾದ್ರೂ ನಿರ್ಣಯ ಮಾಡೋದು ಆಡಳಿತ ಮಂಡಳಿ ಮತ್ತು CO ಅವರು. ಯಾವುದೇ ಗೊಬ್ಬರವನ್ನು ಮಾರಾಟ ಮಾಡಬೇಕಾದ್ರೂ ತೀರ್ಮಾನ ಮಾಡೋದು CO ಮತ್ತು ಆಡಳಿತ ಮಂಡಳಿಯವರು. ಯಾವುದೇ ವೈಯಕ್ತಿಕ ತೀರ್ಮಾನ ತೆಗೆಯುವಂಥ ಅಧಿಕಾರ ನಾವು ಆಡಳಿತ ಮಂಡಳಿಯಿಂದ ಸಿಬ್ಬಂದಿಗಳಿಗೆ ಕೊಟ್ಟಿರುವುದಿಲ್ಲ. ಯಾವುದೇ ನಿರ್ಧಾರವನ್ನು ತೆಗಿಬೇಕಾದ್ರೆ ಎಲ್ಲ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇರ್ಬೋದು ಅಥವಾ ಯಾವುದೇ ಸ್ವಾಯತ್ತ ಸಂಸ್ಥೆಗಳಲ್ಲಿ ಅದು ಎಲೆಕ್ಟೆಡ್ ಬಾಡಿ ಮತ್ತು CO ಅವರಿಗಿದೆ. ಆಗ ಅವರು ಹೇಳಿದ್ರು, ಅಧ್ಯಕ್ಷರಿಗೆ ನಾವು ನೋಟಿಸ್ ಕೊಟ್ಟಲ್ಲ, ಲೈಸೆನ್ಸ್ ಕೊಡಲಿಲ್ಲ, ನಾವು CO ಅವರಿಗೆ ಕೊಟ್ಟಿದ್ದೇವೆ. ಅದು ಅವರ ಆ ಮಾತನ್ನು ನಾನು ಒಪ್ಪೋದಿಲ್ಲ. ಅದನ್ನು ಇವತ್ತು ಖಂಡನೆ ಮಾಡ್ತಾಯಿದ್ದೀನಿ. ನನ್ನ ಒಂದೇ ಇದೆ ಅಂದರೆ, ನಾನು ಮುಂದಿನ ದಿನಗಳಲ್ಲಿ ಇದಕ್ಕೆ ಅವರು ಸರಿಯಾದ ಒಂದು ವ್ಯವಸ್ಥಿತವಾದ ಒಂದು ಸಭೆಯನ್ನು ಕರೆದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಎಲ್ಲ ಕೃಷಿ ಪತ್ತಿನ ಸಹಕಾರ ಸಂಘಗಳ ಗೌರವಾನ್ವಿತ ಅಧ್ಯಕ್ಷರು ಮತ್ತು CO ಮತ್ತು ವಿವಿಧ ಇಲಾಖೆಗಳು ಮತ್ತು APSMS ಇರ್ಬೋದು, ಫೆಡರೇಷನ್, ಯಾರ್ಯಾರು ಗೊಬ್ಬರ ಮಾರಾಟ ಮಾಡುವಂಥ ಸಂಸ್ಥೆಗಳುಂಟು ಅವರೆಲ್ಲ ಅಧ್ಯಕ್ಷರು ಮತ್ತು CO ಮತ್ತು ಇಲಾಖಾ ಅಧಿಕಾರಿಗಳ ಸಭೆಯನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 30ನೇ ತಾರೀಕಿನ ಒಳಗೆ ನಾವು ಮಾಧ್ಯಮದ ಮೂಲಕ ಅವರಿಗೆ ಒತ್ತಾಯ ಮಾಡ್ತಾಯಿದ್ವಿ. ಅದು ಲಿಖಿತವಾಗಿ ಒಂದು ಮನವಿ ಪತ್ರವನ್ನು ಸುತ್ತ JD ಅವರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇನೆ. ಇದು ನನ್ನ ಒಂದೇ ಸೊಸೈಟಿದು ನೋಟಿಸ್ ಅಲ್ಲ, ಎಲ್ಲ ಸಹಕಾರ ಸಂಘಗಳ ಪರವಾಗಿ ನಾನು DCC ಬ್ಯಾಂಕಿನ ಅಧ್ಯಕ್ಷನಾಗಿ ನಾನು ಮಾತಾಡ್ತಿರೋದು. ಮತ್ತು ಯಾವುದೇ ಕಾರಣಕ್ಕೂ ರೈತರಿಗೆ ಆಗುವಂಥ ಇಂಥ ಒಂದು ಕ್ರಮದಿಂದ ಮುಂದಿನ ದಿನಗಳಲ್ಲಿ ರೈತರಿಗೆ ಗೊಬ್ಬರವನ್ನು ಖರೀದಿ ಮಾಡಲು ತೊಂದರೆ ಉಂಟಾಗ್ತದೆ. ಕಾರಣ ಏನೆಂದರೆ, ಕೊಡಗಿನಲ್ಲಿ ಇರುವಂಥ ಎಲ್ಲ ರೈತರು FIDಯನ್ನು ಮಾಡಲಿಲ್ಲ. ಯಾರಿಗೆ ಸರ್ಕಾರದ
ಶೂನ್ಯ ಬಡ್ಡಿ ದರಕ್ಕೆ ಒಳಪಟ್ಟು ಸಾಲವನ್ನು ಪಡೀಲಿಕ್ಕೆ ಇಚ್ಛೆ ಇದ್ದಾರೆ ಅವರು ಮಾತ್ರ FIDಯನ್ನು ಮಾಡಿದ್ದಾರೆ. ಬಾಕಿ ಎಲ್ಲ ರೈತರು ಸತ FID ಮಾಡಲಿಲ್ಲ. ಮತ್ತು ಉದಾಹರಣೆಗೆ ಒಬ್ಬ ಕಾಫಿ ಪ್ಲ್ಯಾಂಟ್ರಿಗೆ, ಒಬ್ಬ ಕಾಫಿ ಬೆಳೆಗಾರನಿಗೆ 50 ಎಕರೆ ಅವನಿಗೆ RTC ಇದ್ದರೆ ಅವನು ಬರೀ FID ಮಾಡಿದ್ದು KCC ಸಾಲ ಪಡೆಯುವಂಥ 5 ಎಕರೆಗೆ ಮಾತ್ರ ಮಾಡಿದ್ದಾರೆ. ಬಾಕಿ 45 ಎಕರೆಗೆ ಅವನು ಮಾಡಿರುವುದಿಲ್ಲ ಒಂದು. ಮತ್ತು ಇವತ್ತು ನನಗೆ ಗೊತ್ತಿರುವ ಹಾಗೆ ಇಡೀ ಕೊಡಗಿನಲ್ಲಿರುವಂಥ ಎಲ್ಲ ಬೆಳೆಗಾರರು, ರೈತರು, ಅವರಲ್ಲಿ ಇರುವಂಥ ಅನುಭವ ಸ್ವಾಧೀನದಲ್ಲಿರುವಂಥ ಯಾವುದೇ ಆಸ್ತಿಗೆ ಪೂರ್ಣವಾಗಿ ದಾಖಲಾತಿ ಆಗಿರೋದಿಲ್ಲ. ಯಾಕಾಗಿ ದಾಖಲಾತಿ ಆಗಿರೋದಿಲ್ಲಲ್ಲಿ ಎಲ್ಲ ಜನರಿಗೆ ಗೊತ್ತಿರುವಂಥ ವಿಷಯ. ಇವತ್ತು ಉದಾಹರಣೆಗೆ ಒಬ್ಬ ರೈತನಿಗೆ 25 ಎಕರೆ ಅವನಿಗೆ ಕಾಫಿ ತೋಟ ಇರ್ತಾರೆ, ಆದರೆ ಅವನಿಗೆ 10 ಎಕರೆ ಅವನಿಗೆ RTC ಆಗಿರ್ತಾರೆ, ಬಾಕಿ 5 ಎಕರೆ ಪೈಸಾರಿ ಇರ್ತಾರೆ, ಅವನಿಗೆ ಅದು ಆಗಿರೋದಿಲ್ಲ. ಮತ್ತು 10 ಎಕರೆ ಅವನ ಫ್ಯಾಮಿಲಿ ಲ್ಯಾಂಡ್ ಇರ್ತಾರೆ. ಬೇರೆ ಬೇರೆ ಕಾರಣಗಳಿಂದ, ಸಂಬಂಧಿಕರ ವ್ಯಾಜ್ಯ ಇರ್ಬೋದು, ಕುಟುಂಬದ ವ್ಯಾಜ್ಯದಿಂದ, ಆಸ್ತಿ ಪಾಲುದಾರಿಕೆ, ಬೇರೆ ಬೇರೆ ಕಾರಣಗಳಿಂದ ಅವನಿಗೆ ಪೂರ್ಣವಾಗಿ ದಾಖಲಾತಿ ಮಾಡಲು ಆಗ್ತಾಯಿಲ್ಲ. ಮತ್ತು ಇನ್ನೊಂದು ನಾನು ಹೇಳ್ತಾ ಇದ್ದೆ, ಕಂದಾಯ ಇಲಾಖೆಯಲ್ಲಿ ಒಬ್ಬ ರೈತ ದಾಖಲಾತಿ ಮಾಡಲು ಅರ್ಜಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಕಂದಾಯ ಇಲಾಖೆಯಲ್ಲಿ ಯಾವ ರೀತಿಯಲ್ಲಿ ಅರ್ಜಿಗಳು ವಿಲೇವಾರಿ ಆಗ್ತದೆ, 1 ರಿಂದ 2 ವರ್ಷ 3 ವರ್ಷ ದಾಖಲಾತಿ ಆಗದೇ ಇರುವಂಥ ಒಂದು ಸಂಗತಿಗಳನ್ನು ಸತ ಕೊಡಗಿನಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಗೊತ್ತಿದೆ, ಇಲಾಖಾ ಅಧಿಕಾರಿಗಳಿಗೆ ಗೊತ್ತಿದೆ. ಅದು ಯಾರಿಂದ ತಪ್ಪಾಗಿದೆ ಹೇಳೋದನ್ನು ನಾನು ಇಲ್ಲಿ ವಿಮರ್ಶೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಈ ಎಲ್ಲ ಕಾರಣಗಳಿಂದ ರೈತರಿಗೆ ಅವರಿಗೆ ಇರುವಂಥ ಪೂರ್ಣ ಆಸ್ತಿಯ ದಾಖಲಾತಿ ಆಗಲಿಕ್ಕೆ ಇವತ್ತಿಗೂ ತೊಂದರೆ ಆಗ್ತಾ ಉಂಟು. ಆದ್ದರಿಂದ ಯಾರೂ ದಾಖಲಾತಿ ಹೊಂದ್ಕೊಂಡಿಲ್ಲ. ಆಗ ನಾನು ಹೇಳೋದು, ಒಬ್ಬ FIDಯಲ್ಲಿ 5 ಎಕರೆ ಜಾಗ ಇರ್ತಾರೆ, RTC ಇರ್ತಾರೆ, ಅವನಿಗೆ 25 ಎಕರೆ ಅವನಿಗೆ ತೋಟ ಇರ್ತಾರೆ, 20 ಎಕರೆಗೆ ಡಾಕ್ಯುಮೆಂಟಲ್ಲಿ 5 ಎಕರೆಗೆ ಡಾಕ್ಯುಮೆಂಟ್, ಆದರೆ ಅವನು ವ್ಯವಸಾಯ ಮಾಡಿರ್ತಾನೆ. ಆ ವ್ಯವಸಾಯ ಮಾಡಿದವನು ಬಂದು ಇಲ್ಲಿ ಗೊಬ್ಬರ ಕೇಳೋತ್ತಿಗೆ, ಇಲ್ಲ ನಿನಗೆ 5 ಎಕರೆ ಮಾತ್ರ ನಿನಗೆ RTC ಇರೋದು, 20 ಎಕರೆಗೆ RTC ಇಲ್ಲ, ಕಂದಾಯ ನಿಗದಿ ಆಗಿಲ್ಲ, RTC ಆಗಿಲ್ಲ, EC ಆಗಿಲ್ಲ ಅಂದರೆ ನಾನು ಅದನ್ನು ಗೊಬ್ಬರ ಕೊಡಲಿಕ್ಕೆ ಆಗೋದಿಲ್ಲ ಹೇಳಿ ಅದನ್ನ ತಿರಸ್ಕಾರ ಮಾಡುವಂಥ ಅಧಿಕಾರ ಯಾವುದೇ ಸಹಕಾರ ಸಂಘದ ಅಧಿಕಾರಿಗೂ ಇಲ್ಲ, ಯಾವುದೇ ಜನಪ್ರತಿನಿಧಿಗಿಲ್ಲ. ಇದನ್ನೆಲ್ಲ ಸರ್ಕಾರದ ಕಾನೂನು ಮಾಡಬೇಕಾದ್ರೆ ಫಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಲಿ ರೈತರಿಗೆ, ಮತ್ತು ಎಲ್ಲ ಸಂಘ ಸಂಸ್ಥೆಗಳನ್ನ ಕರೆಸಿ ಇದಕ್ಕೊಂದು ಇತಿಶ್ರೀ ಆಡಬೇಕು. ಯಾವುದೇ ಕಾರಣಕ್ಕೂ ಗೊಬ್ಬರ ಮಾರಾಟದ ರೈತರಿಗೆ ತೊಂದರೆ ಆಗುವ ರೀತಿಯಲ್ಲಿ ಕೃಷಿ ಇಲಾಖೆಯವರು ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಂಡು ಯಾವುದೇ ನೋಟಿಸಿಗೆ ಸೂಕ್ತವಾದ ಕಾನೂನು ಕ್ರಮ ಅವರು ಏನಾದರೂ ಮಾಡಿದರೆ ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾನು ಮುಂದಿನ ದಿನಗಳಲ್ಲಿ DCC ಬ್ಯಾಂಕಿನ ಅಧ್ಯಕ್ಷನಾಗಿ ಒಂದು 7 ದಿವಸದ ಒಳಗಡೆ ಒಂದು ಎಲ್ಲ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಕೊಡಗಿನಲ್ಲಿ ಇರುವಂಥ ಎಲ್ಲ ಸಹಕಾರ ಸಂಘಗಳ ಮಾರಾಟಗಾರ ಅಧ್ಯಕ್ಷರ ಒಂದು ಸಭೆಯನ್ನು ಕರೆದು ಈ ಸಭೆಗೆ ಗೌರವಾನ್ವಿತ ಜಿಲ್ಲಾಧಿಕಾರಿಯವರು ಮತ್ತು ಸಂಬಂಧಪಟ್ಟ ಇಲಾಖೆಯವರನ್ನು ಕರೆಸಿ ಇದಕ್ಕೆ ಒಂದು ಇತಿಶ್ರೀ ಆಡಿ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಒಂದು ಇತಿಶ್ರೀ ಆಡಬೇಕು ಹೇಳಿ ನಾನು ಮಾಧ್ಯಮದ ಮೂಲಕ ನಮ್ಮ ಎಲ್ಲ ಚುನಾಯಿತ ಆಡಳಿತ ಮಂಡಳಿ ಮತ್ತು ಕೊಡಗಿನಲ್ಲಿರುವಂಥ ಎಲ್ಲ ಸಹಕಾರ ಸಂಘಗಳ ಪರವಾಗಿ ಒತ್ತಾಯ ಮಾಡ್ತಾಯಿದ್ದೀನಿ. ಇವತ್ತೇನು ಜಾಯಿಂಟ್ ಡೈರೆಕ್ಟ್ JD ಅವರು ತೆಗೆದುಕೊಂಡಂಥ ಏನು ಈ ನೋಟಿಸ್ ಇದೆ, ಇದನ್ನು ಖಂಡನೆ ವ್ಯಕ್ತಪಡಿಸುವುದರ ಮೂಲಕ ಇವರು ಪರೋಕ್ಷವಾಗಿ ರೈತರ ಮೇಲೆ ಗದಪ್ರಹಾರ ಮಾಡ್ತಾ ಇದ್ದಾರೆ ಮತ್ತು ಇವರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಗೋಪಿಯವರು ಒಂದು 2 ಮಾತಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ಇವಾಗ ಸರ್ಕಾರ ಆಗಲಿ ನಮ್ಮ ಯಾವುದೇ ಇಲಾಖೆ ಆಗಲಿ ಮಾಡಬೇಕು, ನೋಟಿಫಿಕೇಷನ್ ಮಾಡೋದು ಮಾತ್ರ ಅಲ್ಲ, ಅವರು ನಮ್ಮ ಸ್ಥಳೀಯ ಪತ್ರಿಕೆ ಇರ್ಬೋದು, ರೇಡಿಯೋ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಅದರಲ್ಲಿ ಪ್ರತಿಯೊಂದು ರೈತರಿಗೆ ಆ ಮಾಹಿತಿ ಒದಗುವಂಥ ರೀತಿಯಲ್ಲಿ ನೋಡಬೇಕು. ತದನಂತರ ಸಂಘ ಸಂಸ್ಥೆಗಳಿಗೆ ಇಂಥ ಒಂದು ನಿರ್ದೇಶನ ಹಾಕೋದು ಅದನ್ನು ಮಾಡಬೇಕು. ಇಲ್ಲಾಂದರೆ ಏನಾಗ್ತದೆ ಅಂದರೆ ರೈತರನ್ನ ನೇರವಾಗಿ ಎದುರಿಸೋದು ನಾವುಗಳು, ಅವರು ಎದುರಿಸೋದಿಲ್ಲ. ಇವ್ರು ಏನು ಮಾಡ್ತಾರೆ ಅಂದರೆ ಈ ಸಂಘ ಸಂಸ್ಥೆಯವ್ರನ್ನ ಮತ್ತು ರೈತರನ್ನ ಎತ್ತಿಕೊಟ್ಟೋ ಒಂದು ಉದ್ದೇಶಕ್ಕಾಗಿ ಇದು ಮಾಡಿದ್ದಾರೆ ಅಂತ ಕಾಣ್ತದೆ. ಇವಾಗ ಏನು ಅಭಾವ ಕ್ರಿಯೇಟ್ ಆಗಿದೆ ಎಲ್ಲರಿಗೂ ಗೊತ್ತಿದೆ. ಇಟ್ ಈಸ್ ಅನ್ ಜನರಲ್ ನಾಲೆಜ್. ಇವಾಗ ವಾರ್ ಪ್ರೋನ್ ಆಗ್ತಾ ಇದೆ, ಅದರಿಂದಾಗಿ ಎಲ್ಲರಿಗೆ ತಿಳಿದವರಾಗಿ ಏನು ಕ್ರೂಡ್ ಆಯಿಲ್ ಬರ್ತಾಯಿಲ್ಲ, ಗೊಬ್ಬರಕ್ಕೆ ಸಂಬಂಧಪಟ್ಟಂಥ ರಾ ಮೆಟೀರಿಯಲ್ಸ್ ಬರ್ತಾಯಿಲ್ಲ, ಅದರಿಂದ ಆಗಿರ್ಬೋದು. ಅದರಿಂದ ಅದನ್ನು ಮರೆಮಾಚಿಕೊಂಡು ಇವರಿಗೇನು ಧೈರ್ಯ ಇಲ್ಲ, ಹೀಗೆ ಆಗಿದೆ, ಏನೋ ಶಾರ್ಟೇಜ್ ಆಗ್ಬೋದು, ಅಲ್ಲ ಸಮಯಕ್ಕೆ ಸರಿಯಾಗಿ ಒದಗಿಸ್ಲಿಕ್ಕೆ ಕಷ್ಟ ಸಾಧ್ಯ ಆಗ್ತದೆ ಅಂತ ಹೇಳ್ಕೊಂಡು ಹೇಳೋಕ್ಕೆ ಅವ್ರಿಗೆ ಭಯ ಇರ್ಬೋದು, ಆದರೆ ನಮಗೆ ಭಯ ಇಲ್ಲ. ಅವರು ಏನಿದೆ ಅದನ್ನು ಎಚ್ಚೇತವಾಗಿ ಎಲ್ಲರಿಗೆ ಒಂದು ಮಾಹಿತಿ ಸಿಕ್ಕುವ ರೀತಿಯಲ್ಲಿ ಮಾಡಿ ತದನಂತರ ನಮಗೆ ಏನು ಸಂಘ ಸಂಸ್ಥೆಗಳಿಗೆ ಒಂದು ಹೀಗೆ ಮಾಹಿತಿ ಅದು ಏನು ಅಂದರೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಡೋಲ್ಲ, ನಮಗೆ ತಿಳುವಳಿಕೆ ಪತ್ರ ಕೊಟ್ಟುಬಿಟ್ಟು ನಮ್ಮ ಮುಖಾಂತರ ಇತರಿಗೆ ಏನು ಮಾಹಿತಿ ಕೊಡುವಂಥದ್ದು ಆಗಲಿ. ಅದಕ್ಕೆ ನಮ್ಮ ಎಲ್ಲ ಥರದ ಸಹಕಾರ ಏನು ಬೆಂಬಲ ಇರ್ತದೆ.
ಆದರೆ ಇದು ನಮ್ಮನ್ನು ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ರೈತರನ್ನ ನೇರವಾಗಿ ನಮ್ಮ ವಿರೋಧ ಪಡಿಸೋದಕ್ಕೆ ನಾನು ಖಂಡಿಸ್ತೀನಿ. ಇದು ಯಾವುದೇ ಕಾರಣಕ್ಕೂ ಇದು ಸರಿಯಲ್ಲ. ಅದರಿಂದ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಾವು ಪ್ರತಿಯೊಂದು ಸಂಘ ಸಂಸ್ಥೆಯ ಮುಖಾಂತರ ರೈತರನ್ನು ಸೇರಿಸ್ಕೊಂಡು, ರೈತ ಮುಖಂಡರನ್ನು ಸೇರಿಸ್ಕೊಂಡು ಒಂದು ಸಭೆ ಕರೆದು ಎಲ್ಲ ಒಂದು ಏನು ಮಾಹಿತಿ ಇದೆ, ಏನು ಮುಂದೆ ಆಗು ಹೋಗುಗಳನ್ನ ನೇರವಾಗಿ ರೈತರಿಗೆ ತಲುಪಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ನಾನು ಹೇಳಿ ಮಾತನಾಡ್ತೀನಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.